ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಇವತ್ತು ನಿಮ್ಮ ಜೊತೆ ಬಂದುಬಿಟ್ಟು ಈ ರೀತಿ ಪಿಂಕ್ ಸ್ಯಾರಿಗೆ ಬೇಬಿ ಕುಚ್ಚನ್ನು ಕಟ್ತಾ ಇದ್ದೀನಿ ಇವತ್ತು. ಸೊ ಹಾಗಾಗಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ನಾನು ಕುಚ್ಚು ಕಟ್ಟಿರೋದು ಯಾವ ರೀತಿ ಇದೆ ಅಂತ. ಎಷ್ಟು ನೀಟಾಗಿ ಫಿನಿಶಿಂಗ್ ಕೂಡ ಬಂದಿದೆ ಮತ್ತು ತುಂಬ ಚೆಂದ ಕಾಣ್ತಾ ಇತ್ತಾಯ್ತಾ ಆ ಪಿಂಕ್ ಕಲರ್ ಸ್ಯಾರಿ. ಅದಕ್ಕೆ ಪಿಂಕ್ ಗೋಲ್ಡನ್ ಗ್ರೀನಲ್ಲಿ ಮಿಕ್ಸ್ ಇತ್ತು ಕಾಂಬಿನೇಷನ್. ಸೊ ಹಾಗಾಗಿ ನಾನು ಪಿಂಕ್ ಮತ್ತು ಗ್ರೀನ್ ಎರಡು ಕಲರಲ್ಲಿ ಗೊಂಡೆಗಳನ್ನ ಮಾಡಿದ್ದೀನಿ ಆಯಿತಾ, ಬೇಬಿ ಕುಚ್ಚುಗಳನ್ನ. ಮತ್ತು ನೋಡ್ಬೋದು ನೀವು ಇಲ್ಲಿ, ಇದಕ್ಕೆ ನಾನು ಯಾವುದೇ ಸ್ಟೋನ್ ಎಲ್ಲ ಯೂಸ್ ಮಾಡಿಲ್ಲ, ಅದು ಅವರು ಬೇಡ ಹೇಳಿದ್ದಕ್ಕೆ. ಕೆಲವರು ಸ್ಟೋನ್ ಕೂಡ ಆ್ಯಡ್ ಮಾಡ್ತಾರೆ ಆಯಿತಾ. ಬನ್ನಿ ನಾವು ಸ್ಟಾರ್ಟ್ ಮಾಡೋಣ ಆಯಿತಾ, ಯಾವ ರೀತಿ ಮಾಡೋದಂತ. ನೀವು ನೋಡ್ಬೋದು ಇಲ್ಲಿ ನಾನು ಮೊದಲಿಗೆ 5 ಪಿಂಕ್ ಕಲರಿದ್ದು ಗೊಂಡೆನ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ಗ್ರೀನ್ ಕಲರನ್ನು ತೆಕ್ಕೊಂಡು ಈ ರೀತಿ ಸೂಜಿನಲ್ಲಿ 60 ಎಳೆ ದಾರನ ಹಾಕಿಟ್ಕೊಂಡ್ಬಿಡ್ಬೇಕಾಯ್ತಾ. ಯೂಶ್ವಲಿ ಎಲ್ಲ ಕುಚ್ಚಿಗೆ ಕೂಡ 60 ಎಳೆ ದಾರನ ರೆಡಿ ಇಟ್ಕೊಂಡಿದ್ದೆ. ಅದನ್ನು ಈ ರೀತಿ ಸ್ಯಾರಿಯಿಂದ ಹಾಕಿ ಹೊರಗಡೆ ತೆಕ್ಕೊಂಡು ಎಳೆದು ನಮ್ಗೆ ಎಲ್ಲಿಗೆ ಬೇಕು ನೋಡಿ ಅಲ್ಲಿಗೆ ಟೈಟಾಗಿ ಹಿಡ್ಕೊಂಬಿಟ್ಟು ಈ ರೀತಿ ಗೋಲ್ಡನ್ ಕಲರಿದ್ದು ಥ್ರೆಡ್ಡನ್ನು ತೆಕ್ಕೊಂಡು ಸುತ್ತಬೇಕು ಆಯಿತಾ. ಅದಕ್ಕೆ ಉಂಟಲ್ವಾ ಗೋಲ್ಡನ್ ಕಲರ್ ಥ್ರೆಡ್ಡನ್ನು ತೆಕ್ಕೊಂಡು ಸುತ್ತಬೇಕು ನಾವು. ಏನು ಗೊತ್ತಾ, 7ರಿಂದ 8 ಸಲ ನಾವು ಈ ಥರ ಥ್ರೆಡ್ಡನ್ನು ಸುತ್ತಬೇಕು. ಆವಾಗ ನಮಗೆ ಮೇಲ್ಗಡೆ ನೋಡುವಾಗ ಗೋಲ್ಡನ್ ಕಲರ್ ಇದೊಂಥರ ಲೇಯರ್ ಆಗಿ ಚೆಂದ ಕಾಣ್ತಾ ಇರುತ್ತೆ ಆ ಗೊಂಡೆ ದಾರದ ಮೇಲೆ. ಹಾಗಾಗಿ ಅದು 7ರಿಂದ 8 ಸುತ್ತು ಸುತ್ತಿ ಆದಮೇಲೆ ಈ ರೀತಿ ಸೂಜಿನ ದಾರದ ಒಳಗಿಂದ ಹಾಕಿ ಈ ಕಡೆ ಎಳ್ಕೊಂಡು ಲಾಕ್ ಮಾಡಿ ಆಯಿತಾ. ಒಂದು 2ರಿಂದ 3 ಸಲ ಈ ರೀತಿ ಸೂಜಿಯನ್ನು ಹಾಕ್ಕೊಂಬಿಟ್ಟು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಟೈಟಾಗಿ ಎಳೆದ್ಬಿಟ್ಟು ಅದನ್ನು ಲಾಕ್ ಮಾಡ್ಕೊಂಬಿಡಿ ಆಯಿತಾ. ನೋಡಿ ಈ ರೀತಿ ಲಾಕನ್ನು ಮಾಡ್ಕೊಂಡಾದಮೇಲೆ ನಿಮಗೆ ಗೊಂಡೆ ಗುಚ್ಚು ಎಷ್ಟು ಉದ್ದ ಬೇಕು ನೋಡಿ ಅಷ್ಟು ಉದ್ದಕ್ಕೆ ಅದನ್ನು ಇವಾಗ ಕಟ್ ಮಾಡ್ಕೊಳ್ಳಿಕ್ಕೆ ಉಂಟಾಯ್ತಾ. ನೋಡಿ ಈ ರೀತಿ ನಿಮ್ಗೆ ಎಷ್ಟು ಬೇಕು ಕರೆಕ್ಟಾಗಿ ಹೈಟನ್ನು ನೋಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಳಿ ಆಯಿತಾ. ಯಾಕಂದರೆ ಎಲ್ಲ ಗುಚ್ಚು ಕೂಡ ಒಂದೇ ಟೈಪಲ್ಲಿ ಬಂದಿರಬೇಕು ಹೈಟಲ್ಲಿ. ಹಾಗಾಗಿ ನೀವು ನೋಡ್ಬೋದು ನನ್ನದು ಪಿಂಕ್ ಯಾವ ಹೈಟ್ ಇತ್ತು ಅದೇ ಹೈಟಿಗೆ ನಾನು ಗ್ರೀನನ್ನು ಕೂಡ ಕಟ್ ಮಾಡಿದ್ದೀನಿ ಆಯಿತಾ. ಇವಾಗ ನೆಕ್ಸ್ಟ್ ಇನ್ನೊಂದು ಆಯಿತಾ, ಇದರಲ್ಲಿ ಗ್ಯಾಪನ್ನು ನೀವು ನೋಡ್ಕೊಂಡು ಬಿಡಿ ಆಯಿತಾ. ಕರೆಕ್ಟಾಗಿ ನಿಮಗೆ ಗ್ಯಾಪ್ ಬಿಡೋಕ್ಕೆ ಗೊತ್ತಾಗಲ್ಲ ಅಂದರೆ ಟೇಪನ್ನು ತೆಕ್ಕೊಂಡು 1 ಇಂಚಿಗೆ 1 ಇಂಚಿಗೆ ಒಂದು ಪಾಯಿಂಟ್ಸನ್ನು ಮಾಡ್ಕೊಂಬಿಡಿ ಆಯಿತಾ. ಅದಾದಮೇಲೆ ನೀವು ನೋಡ್ಬೋದು ನೆಕ್ಸ್ಟ್ ಇನ್ನೊಂದು ಗೊಂಡೆಗೆ ಕೂಡ ಸೇಮ್ ಅದೇ ರೀತಿ ಸ್ಯಾರಿನಲ್ಲಿ ಸೂಜಿನ ಸುತ್ಕೊಂಡ್ಬಿಟ್ಟು ಈ ರೀತಿ ಹೊರಗಡೆ ತೆಗೆದು ನಮ್ಗೆ ಎಲ್ಲಿಗೆ ಬೇಕಲ್ವ ಅಲ್ಲಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿ ಟೈಟಾಗಿ ಹಿಡ್ಕೊಂಬಿಡ್ಬೇಕು ಬೆರಳಲ್ಲಿ ಆಯಿತಾ. ಅದಾದಮೇಲೆ ಗೋಲ್ಡನ್ ದಾರನ ತೆಕ್ಕೊಂಡು ಹೆಬ್ಬೆರಳಲ್ಲಿ ಹಿಡ್ಕೊಳ್ಳಿ ಅದರ ಬದಿಯನ್ನು. ಅದಾದಮೇಲೆ ಈ ರೀತಿ ಸುತ್ತಿ ಆಯಿತಾ. ಇದು ಕೂಡ ಸೇಮ್ 7ರಿಂದ 8 ಸಲ ಈ ರೀತಿ ಸುತ್ತಬೇಕು. ಅದಾದಮೇಲೆ ಲಾಕನ್ನು ಮಾಡಬೇಕಾಯ್ತಾ. ಮತ್ತು ಕೆಲವರು ಉಂಟಲ್ವ ಗೊಂಡೆನ ತುಂಬ ದಪ್ಪ ಮಾಡ್ತಾ ಇರ್ತಾರೆ. ಸೊ ಅವಾಗ ಅವರು 120 ಎಳೆ ದಾರ ಎಲ್ಲ ತೆಗೊಳ್ತಾರೆ. ನಾನಿವಾಗ ತೆಗೊಂಡಿರೋದು 60 ಎಳೆ ದಾರ ಆಯಿತಾ. ಯೂಶ್ವಲಿ ಬೇಬಿ ಕುಚ್ಚಿಗೆಲ್ಲ 60 ಎಳೆ ದಾರನೇ ತೆಗೊಳ್ಳೋದು. 120 ಎಳೆ ದಾರ ಒಂದು ದಪ್ಪ ಅದರಲ್ಲಿ ಬರಬೇಕಂದ್ರೆ ಅದು ಯಾವುದಕ್ಕೆ ಗೊತ್ತಾ, ಕ್ರೋಶಾ ವರ್ಕನ್ನು ಮಾಡಿರ್ತೀವಲ್ವ ಆ ಟೈಮಲ್ಲಿ ನಾನು ಆ ಥರ ದಪ್ಪವಾಗಿ ಗೊಂಡೆಗಳನ್ನ ಕಟ್ತೀನಿ ಗುಚ್ಚನ್ನು. ಈ ಥರ ಇದು ನಾರ್ಮಲ್ ಇದಕ್ಕೆ 60 ಎಳೆನೇ ತೆಗೊಳ್ಳಿ ಆಯಿತಾ, ಅದೇ ಚೆಂದ ಕಾಣುತ್ತೆ. ನೋಡ್ಬೋದು ಇವಾಗ ಇದನ್ನು ಕೂಡ ನಾನು ಕಟ್ ಮಾಡಿ ಆಯಿತು. ನೆಕ್ಸ್ಟ್ ಈಗ ಅದೇ ರೀತಿ 3ನೇದು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ಗ್ಯಾಪ್ ಬಿಡಬೇಕು ಅಂತ ಕರೆಕ್ಟಾಗಿ ನೋಡಿಕೊಂಡು ಗ್ಯಾಪನ್ನು ಬಿಡಿ. ನನಗೆ ಅಂದಾಜು ಇರೋದ್ರಿಂದ ನಾನು ಅಂದಾಜಲ್ಲಿಯೇ ಗ್ಯಾಪನ್ನು ಬಿಟ್ಟು ಈ ರೀತಿ ಗೊಂಡೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅದಾದ ನೆಕ್ಸ್ಟ್ ಸೂಜಿನ ಸುತ್ತಕೊಂಡು ಹೊರಗಡೆ ದಾರ ತೆಗೆದು ಎಲ್ಲಿಗೆ ಬೇಕು ಅಲ್ಲಿಗೆ ಫೋಲ್ಡ್ ಮಾಡಿ ಮತ್ತು ಗೋಲ್ಡನ್ ಥ್ರೆಡ್ಡನ್ನು ಈ ರೀತಿ ಸುತ್ತಬೇಕಾಯ್ತಾ. ಸೇಮ್ ಇದು ಎಲ್ಲ ಗೊಂಡೆಗೇನು ವ್ಯತ್ಯಾಸ ಅಂದಿಲ್ಲ. ಒಂದು 2-3 ಗೊಂಡೆನ ನೀವು ನೋಡ್ಕೊಂಡ್ಬಿಟ್ರೆ ಆರಾಮಾಗಿ ನಿಮಗೆ ಕೂಡ ಸ್ಯಾರಿಗೆ ಬೇಬಿ ಕುಚ್ಚನ್ನು ಹಾಕ್ಕೊಂಬಿಡ್ಬೋದಾಯ್ತಾ. ನೋಡಿ ಒಂದು 7ರಿಂದ 8 ಸುತ್ತು ಗೋಲ್ಡನ್ ಥ್ರೆಡ್ಡನ್ನು ಸುತ್ತಿ ಆದಮೇಲೆ ಈ ರೀತಿ ಸೂಜಿನ ಲಾಕ್ ಮಾಡ್ಕೊಂಬಿಡಿ ಆಯಿತಾ. ಕರೆಕ್ಟಾಗಿ ನೋಡಿ ಈ ರೀತಿ ಥ್ರೆಡ್ ಒಳಗೆ ಸೂಜಿನ ಹಾಕಿ ಹೊರಗಡೆ ಈ ಕಡೆ ಎಳೆದು ಟೈಟಾಗಿ ಎಳೆದು ಅದನ್ನು ಲಾಕ್ ಮಾಡಿ. ಅದಾದಮೇಲೆ ನಿಮ್ಗೆ ಎಷ್ಟು ಬೇಕು ನೋಡಿ ಹೈಟ್ ಅಷ್ಟು ಹೈಟಿಗೆ ಅದನ್ನು ಕಟ್ ಮಾಡ್ಕೊಂಬಿಡಿ ಆಯಿತಾ. ನೋಡ್ಬೋದು ನೀವಿಲ್ಲಿ ನಂದಿವಾಗ ಎಲ್ಲ ಒಂದೇ ಹೈಟಲ್ಲಿ ಬಂದಿದೆ ಆಯಿತಾ. ಈ ರೀತಿ ಕಾಣುತ್ತೆ ಹೊರಗಡೆ. ಇವಾಗ ನಾನು ಸ್ಯಾರಿನ ಉಲ್ಟಾ ಇಟ್ಕೊಂಡಿದ್ದೀನಿ. ನಿಜ ಇದೊಂದು ಕ್ಲಾರಿಟಿ ಇರಲಿ ನಿಮಗೆ, ಸ್ಯಾರಿನ ಉಲ್ಟಾ ಇಟ್ಕೊಂಡು ಈ ರೀತಿ ಗೊಂಡೆಗಳನ್ನ ಕಟ್ಟಬೇಕು. ಆವಾಗ ಅದ್ರದ್ದು ಏನೇ ಗಂಟು ಅನ್ನೋದಿದ್ದರೆ ಕೂಡ ಅದು ನಮಗೆ ಉಲ್ಟಾ ಸೈಡಲ್ಲಿ ಇರುತ್ತೆ. ಫ್ರಂಟ್ ಸೈಡಲ್ಲಿ ನೋಡುವಾಗ ನೀಟಾಗಿ ಫಿನಿಶಿಂಗ್ ಇರುತ್ತೆ. ಹಾಗಾಗಿ ಸ್ಯಾರಿಯನ್ನು ಈ ರೀತಿ ಇಟ್ಕೊಂಡೇ ಗೊಂಡೆಗಳನ್ನ ಕಟ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಆಯಿತಾ.
ನೋಡಿದ್ರಲ್ವ ಇಲ್ಲಿ ಸೇಮ್ ಎಲ್ಲದಕ್ಕೂ ಕೂಡ ಸೇಮ್ ಬರುತ್ತೆ ಸೂಜಿ. ನೋಡಿ ಇದು ಈ ರೀತಿ ನಂದಿವಾಗ ಇದು ಗ್ರೀನ್ ಇದ್ದು ಗೊಂಡೆಗಳನ್ನ ಮಾಡ್ಕೊಂಡಾಯ್ತಾ ಇಲ್ವಾ. ಈ ರೀತಿ ನೋಡ್ಬೋದು ನಾನು ಪಿಂಕ್ 5 ಗ್ರೀನ್ 5 ಈ ರೀತಿ 5 ಗೊಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ನಂದು ಗೊಂಡೆನ ಮಾಡ್ಕೊಂಡಾದ್ಮೇಲೆ ಅದು ಗೋಲ್ಡನ್ ಥ್ರೆಡ್ ಉಂಟಲ್ವಾ, ಅದು ಒಂಚೂರು ಸೈಡ್ ಬಂದಾಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ಇದರಲ್ಲಿರುವಂಥ ಈ ಗೋಲ್ಡನ್ ಥ್ರೆಡ್ಗಳನ್ನು ಕಟ್ ಮಾಡಿ ತೆಕ್ಕೊಂಬಿಡೋಣ ಆಯಿತಾ. ನೋಡಿ ಅಂದರೆ ಅದು ಒಂದೊಂದು ಸ್ಯಾರಿಯಲ್ಲಿ ಹಾಕುವಾಗ ಅದು ಕರೆಕ್ಟಾಗಿ ಹಿಂದೆ ಕೂತ್ಕೊಳ್ಳುತ್ತೆ, ಒಂದೊಂದು ಟೈಮಲ್ಲಿ ಅದು ಸೈಡಲ್ಲಿ ಬಂದಿರುತ್ತೆ, ಬಟ್ ಅದು ಅಷ್ಟು ನೀಟಾಗಿ ಕಾಣಲ್ಲ. ಹಾಗಾಗಿ ಸೈಡಲ್ಲೆಲ್ಲ ಬಂದಿದ್ದರೆ ಅದನ್ನು ನೋಡಿಕೊಂಡು ಕಟ್ ಮಾಡಿಕೊಂಡು ಸರಿ ಮಾಡ್ಕೊಬೇಕಾಯ್ತಾ. ಇವಾಗ ನಾನು ಪಿಂಕ್ ಕಲರ್ ದಾರಾನ ತೆಕ್ಕೊಂಡಿದ್ದೀನಿ, ನೋಡ್ಬೋದು ನೀವಿಲ್ಲಿ. ಸ್ಯಾರಿಗೆ ಸೂಜಿನ ಸುಚ್ಚಿಬಿಟ್ಟು ಈ ಕಡೆ ಎಳ್ಕೊಂಡು ಎಲ್ಲಿಗೆ ಬೇಕು ನೋಡಿ ಅಲ್ಲಿಗೆ ಫೋಲ್ಡನ್ನು ಮಾಡಿ ಟೈಟಾಗಿ ಹಿಡ್ಕೊಂಡು ಗೋಲ್ಡನ್ ಥ್ರೆಡನ್ನು ಸುತ್ತಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ. ನೋಡಿ ಈ ರೀತಿ ನೋಡಿ ಗೋಲ್ಡನ್ ಥ್ರೆಡನ್ನು ಸುತ್ತಿ ಆದಮೇಲೆ ಈ ರೀತಿ ಲಾಕ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಲಾಕನ್ನು ಮಾಡ್ಕೊಳ್ಬೇಕಾಯ್ತಾ. ಈ ರೀತಿ ಲಾಕನ್ನು ಮಾಡಿ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ ನಮಗೆ ಎಷ್ಟು ಹೈಟಿಗೆ ಬೇಕಂತ, ನಮಗೆ ಕೆಲವರಿಗೆ ಹೈಟು ಎಲ್ಲ ಗೊತ್ತಾಗಲ್ಲ ನೋಡಿ, ಅಂಥವರಿಗೆ ನಾನೀಗೊಂದು ತೋರಿಸ್ತೇನೆ ನಿಮಗೆ ಯಾವ ರೀತಿ ಮಾಡೋದಂತ. ನೋಡಿ ಈ ರೀತಿ ಪಕ್ಕದಲ್ಲಿ ಒಂದು ಗೊಂಡೆ ಇರುತ್ತಲ್ವ, ಅದರ ಹೈಟನ್ನು ಅದಕ್ಕೆ ಕರೆಕ್ಟಾಗಿ ಸೈಡಲ್ಲಿ ಇಟ್ಕೊಂಡು ನೋಡಿ ಕಟ್ ಮಾಡಿ ಆಯಿತಾ. ಇದು ಒಂದು ಟಿಪ್ಸ್. ಈಗ ಸೆಕೆಂಡ್, ನಿಮಗೆ ಗ್ಯಾಪ್ ಗೊತ್ತಾಗಲ್ಲ ನೋಡಿ, ಈ ರೀತಿ ಹೆಬ್ಬೆರಳನ್ನು ಇಟ್ಟು ಹೆಬ್ಬೆರಳಿನ ಪಕ್ಕದಲ್ಲಿ ಸೂಜಿಯನ್ನು ಸುಚ್ಚಿ ಆಯಿತಾ. ಈ ರೀತಿ ನಮ್ಮದು ಒಂದೊಂದು ಹೆಬ್ಬೆರಳು ಇಟ್ಕೊಂಡು ನೋಡಿ ಹೆಬ್ಬೆರಳಿನ ಪಕ್ಕದಲ್ಲಿ ಸೂಜಿಯನ್ನು ಸುಚ್ಚಿ ದಾರನ ಎಳ್ಕೊಂಡು ಗೊಂಡೆಗಳನ್ನ ಕಟ್ಕೊಂಬಿಡಿ ಆಯಿತಾ. ನೋಡ್ಬೋದು ಒಂದು ನಿಮಗೆ ಫಸ್ಟ್ನೇದು ಒಂದು ಟಿಪ್ಸ್ ಏನಪ್ಪ ಅಂದರೆ ಪಕ್ಕದಲ್ಲಿರುವಂಥ ಗೊಂಡೆಗೆ ಈ ಗೊಂಡೆನ ಸರಿಯಾಗಿ ಜೋಡಿಸ್ಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ಅಂತ ಆ ರೀತಿ ಹೈಟನ್ನು ಕಟ್ ಮಾಡ್ಕೊಳ್ಳಿ. ಸೆಕೆಂಡ್ ಬಂದುಬಿಟ್ಟು ಹೆಬ್ಬೆರಳನ್ನು ಇಟ್ಕೊಂಡ್ಬಿಟ್ಟು ಹೆಬ್ಬೆರಳಿನ ಪಕ್ಕದಲ್ಲಿ ಸೂಜಿಯನ್ನು ಸುಚ್ಚಿ ದಾರನ ತಂದು ಗೊಂಡೆನ ಮಾಡ್ಕೊಳ್ಳಿ ಆಯಿತಾ. ಮತ್ತು ಇವಾಗ ಹೈಟ್ ನೋಡಿ ಎಷ್ಟು ಉದ್ದ ಗೊಂಡೆ ಬೇಕು ಅನ್ನೋದಕ್ಕೆ ಈ ರೀತಿ ಒಂದು ಸಣ್ಣ ಪೇಪರನ್ನು ಕಟ್ ಮಾಡ್ಕೊಂಬಿಡಿ. ಇದು ತುಂಬಾ ಯೂಸ್ ಆಗುತ್ತೆ ಆಯಿತಾ, ಬಿಗಿನರ್ಸಿಗೆಲ್ಲ ಅಂದಾಜಿಲ್ದವರಿಗೆ. ನೋಡಿ ಈ ರೀತಿ ಪೇಪರ್ನ ಕಟ್ ಮಾಡಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿ ಆ ಹೈಟಿಗೆ ಗೊಂಡೆನ ಕಟ್ ಮಾಡ್ಕೊಂಬಿಡಿ. ನಿಮಗೆ ಎಷ್ಟು ಉದ್ದಕ್ಕೆ ಗೊಂಡೆ ಬೇಕು ನೋಡಿ ಅಷ್ಟು ಉದ್ದಕ್ಕೆ ಪೇಪರನ್ನು ರೆಡಿ ಮಾಡಿ ಇಟ್ಕೊಂಡಿರಿ ಆಯಿತಾ, ಒಂದು ರಟ್ಟನ್ನು. ನೋಡ್ಬೋದು ಇವಾಗ ನೆಕ್ಸ್ಟ್ ಅದೇ ರೀತಿ ಹೆಬ್ಬೆರಳನ್ನು ಇಟ್ಕೊಂಡು ಹೆಬ್ಬೆರಳಿನ ಪಕ್ಕದಲ್ಲಿ ಸೂಜಿಯನ್ನು ಸುಚ್ಚಿ ದಾರಾನ ಹೊರಗಡೆ ಎಳ್ಕೊಂಡು ಟೈಟಾಗಿ ಹಿಡೀರಿ ಹೆಬ್ಬೆರಳಿಂದ. ಅದಾದಮೇಲೆ ಗೋಲ್ಡನ್ ಥ್ರೆಡನ್ನು ಸುತ್ತಕೊಳ್ಳಿ ಆಯಿತಾ. ನೋಡ್ಬೋದು ನೀವಿಲ್ಲಿ. ಇವಾಗ ನಂದು ಎಲ್ಲ ಗೊಂಡೆ ಕೂಡ ಒಂದೇ ಹೈಟಲ್ಲಿ ಕರೆಕ್ಟಾಗಿಯೇ ಇದೆ, ಬಟ್ ಕೆಲವರಿಗೆ ಗೊತ್ತಾಗಲ್ಲ ಅನ್ನೋರಿಗೆ ನಾನು ಈ ರೀತಿ ಒಂದು ಯೂಸ್ ಮಾಡ್ಕೊಳ್ಳಿ ಅನ್ನೋ ರೀತಿ ಈ ರೀತಿ ಒಂದು ಟಿಪ್ಸನ್ನು ಕೊಟ್ಟಿದ್ದೀನಿ ಅಷ್ಟೇ. ಒಂದು ಇಂಚಿಗೆ ಬೇಕಾ, 1.5 ಇಂಚಿಗೆ ಬೇಕಾ, ಅದು ನಿಮ್ಮ ಚಾಯ್ಸು. ನೋಡಿ ನಾನು ಗೋಲ್ಡನ್ ಥ್ರೆಡನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಇವಾಗ. ಅದು ತೆಗೆದಾದ್ಮೇಲೆ ನೋಡಿ ಆ ಪೇಪರನ್ನು ಇಟ್ಬಿಟ್ಟು ಎಷ್ಟು ಹೈಟ್ ಇದೆ ಅಂತ ನೋಡಿಕೊಂಡು ಆ ಹೈಟಿಗೆ ಕಟನ್ನು ಮಾಡ್ಕೊಂಬಿಡಿ. ನೆಕ್ಸ್ಟ್ ನೋಡಿ ಹೆಬ್ಬೆರಳನ್ನು ಇಡಿ, ಹೆಬ್ಬೆರಳಿನ ಪಕ್ಕದಲ್ಲಿ ಸೂಜಿಯನ್ನು ಸುಚ್ಚಿ ದಾರಾನ ಎಳ್ಕೊಂಡು ಎಲ್ಲಿ ಬೇಕಲ್ಲಿಗೆ ಫೋಲ್ಡನ್ನು ಮಾಡಿ ಈ ರೀತಿ ಹೆಬ್ಬೆರಳಿಂದ ಟೈಟಾಗಿ ಇಟ್ಕೊಳ್ಳಿ. ಮತ್ತು ಗೋಲ್ಡನ್ ಥ್ರೆಡನ್ನು ಸುತ್ತಕೊಳ್ಳಿ ಆಯಿತಾ. ಗೋಲ್ಡನ್ ಥ್ರೆಡನ್ನು ಕೂಡ ಹೆಬ್ಬೆರಳಲ್ಲಿ ಟೈಟಾಗಿ ಹಿಡೀರಿ. ಒಂದು 7ರಿಂದ 8 ಸುತ್ತು ಸುತ್ತಿ ಆದಮೇಲೆ ಥ್ರೆಡನ್ನು ಲಾಕ್ ಮಾಡ್ಕೊಳ್ಳಿ ಆಯಿತಾ. ಥ್ರೆಡನ್ನು ಲಾಕ್ ಮಾಡ್ಕೊಂಡಾದಮೇಲೆ ಫಸ್ಟಿಗೆ ನಾವು ಗೋಲ್ಡನ್ ಥ್ರೆಡನ್ನು ಈ ರೀತಿ ಕಟ್ ಮಾಡಿ ತೆಗೆದ್ಬಿಡೋಣ ಆಯಿತಾ. ಅದಾದಮೇಲೆ ನಾವು ಎಷ್ಟು ಉದ್ದ ಬೇಕು ಅಂತ ಒಂದು ಇದನ್ನು ಕಟ್ ಮಾಡಿದ್ವಲ್ವ ರಟ್ಟನ್ನು, ಆ ರಟ್ಟನ್ನು ಇಟ್ಕೊಬಿಟ್ಟು ನೋಡಿ ಹೈಟ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಆಯಿತಾ. ಈ ಥರ ಒಂದು ರಟ್ಟು ಪೀಸನ್ನು ನಾವು ಕಟ್ ಮಾಡಿ ಇಡೋದ್ರಿಂದ ಅದು ಯೂಸ್ ಆಗುತ್ತೆ ಆಯಿತಾ. ಈ ರಟ್ಟು ಪೀಸ್ ನಮಗೆ ಎಷ್ಟು ಸಮಯ ಬೇಕು ನಾವೊಂದು ತೆಗೆದು ಇಡ್ಬೋದು ನಮ್ಮ ಥ್ರೆಡ್ ಬಾಕ್ಸಲ್ಲೆಲ್ಲ. ಹಾಗಾಗಿ ನೀವು ನೋಡ್ಬೋದು ನಂದು ಫುಲ್ಲು ಈ ಸ್ಯಾರಿದು ಸೆರಗಿಗೆಲ್ಲ ಕಟ್ಕೊಂಡಾಯ್ತು. ಇನ್ನು ಎಂಡಿಂಗಿಗೆ ಬಂದಿದ್ದೀನಿ. ಸೊ ಎಂಡಿಂಗಿಗೆ ಬಂದುಬಿಟ್ಟು ನನಗೆ ಆ್ಯಕ್ಚುಲಿ ಪಿಂಕ್ ಬಂದರೆ ಚೆಂದ ಇತ್ತು, ಬಟ್ ಪಿಂಕಿಗೆ ಸ್ಪೇಸ್ ಇಲ್ಲ, ಗ್ರೀನ್ ಬರ್ತಾ ಉಂಟಾಯ್ತಾ. ನಾನು ಗ್ರೀನನ್ನು ಕಟ್ಕೊಳ್ತಾ ಇದ್ದೀನಿ, ನೀವು ನೋಡ್ಬೋದು ಇಲ್ಲಿ. ನೋಡಿ ಸೇಮ್ ಅದೇ ಥರ ಸ್ಯಾರಿ ಒಳಗೆ ಸೂಜಿನ ಸುಚ್ಕೊಂಡು ದಾರಾನ ಎಳೆದು ಎಲ್ಲಿಗೆ ಬೇಕು ಅಲ್ಲಿಗೆ ಟೈಟಾಗಿ ಹಿಡಿದು ಗೋಲ್ಡನ್ ಥ್ರೆಡನ್ನು ಸುತ್ತಬೇಕು 7ರಿಂದ 8 ರೌಂಡ್ ಆಯಿತಾ. 7ರಿಂದ 8 ರೌಂಡ್ ಸುತ್ತಿ ಆದಮೇಲೆ ಈ ರೀತಿ ಲಾಕನ್ನು ಮಾಡ್ಕೊಳ್ಳಿ. ನೋಡ್ಬೋದು ನೀವು ಈ ರೀತಿ ಲಾಕನ್ನು ಮಾಡಿ ನಮ್ಮದು ಕಟ್ ಮಾಡಿಟ್ಟಿರೋಂಥ ಪೀಸನ್ನು ಇಟ್ಕೊಂಡು ಹೈಟನ್ನು ನೋಡ್ಕೊಳ್ಳಿ, ಉದ್ದ ನೋಡ್ಕೊಂಬಿಟ್ಟು ಕಟ್ ಮಾಡ್ಕೊಂಬಿಡಿ ಆಯಿತಾ. ನೀವು ನೋಡ್ಬೋದು. ಸೊ ಇದಂತೂ ಕುಚ್ಚನ್ನು ಕಟ್ಕೊಂಡು ಬೇಗ ಆಗುತ್ತೆ ಆಯಿತಾ, ಈಸಿ ಇದೆ ಇದು, ಆರಾಮಾಗಿ ಕಟ್ಕೊಳ್ಬೋದು. ನಮಗೆ ತುಂಬಾ ಈಸಿ ಇದೆ ಮತ್ತು ಬೇಗ ಕೂಡ ಆಗುತ್ತೆ.
ನೆಕ್ಸ್ಟ್ ನೋಡಿ ಹೆಬ್ಬೆರಳನ್ನು ಇಟ್ಟು ಹೆಬ್ಬೆರಳಿನ ಪಕ್ಕದಲ್ಲಿ ಸೂಜಿಯನ್ನು ಸುಚ್ಚಿ ದಾರನ ತರ್ತಾ ಇದ್ದೀನಿ ಆಯಿತಾ. ಹೊರಗಡೆಗೆ ದಾರಾನ ತಂದು ಎಷ್ಟು ಉದ್ದಕ್ಕೆ ಬೇಕಲ್ವ ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡಿ ಆಯಿತಾ. ಫೋಲ್ಡನ್ನು ಮಾಡಿ ಟೈಟಾಗಿ ಇಟ್ಕೊಂಡು ಮತ್ತು ಗೋಲ್ಡನ್ ಥ್ರೆಡನ್ನು ತಗೊಳ್ಳಿ. ಆ ಥ್ರೆಡನ್ನು ಸಹ ಹೆಬ್ಬೆರಳಲ್ಲಿ ಟೈಟಾಗಿ ಹಿಡಿದು ಈ ರೀತಿ ಸುತ್ಕೊಂಬಿಡಿ ಆಯಿತಾ. ನೋಡಿ 7ರಿಂದ 8 ರೌಂಡ್ ಆ ರೀತಿ ಸುತ್ತಕೊಂಡು ಸೂಜಿಯನ್ನು ಲಾಕ್ ಮಾಡ್ಕೊಂಡ್ಬಿಡಿ ಆಯಿತಾ. ಲಾಕ್ ಮಾಡಿ ಆದಮೇಲೆ ನಾವು ಉದ್ದ ನೋಡಲಿಕ್ಕೆ ಒಂದು ಪೇಪರನ್ನು ಕಟ್ ಮಾಡಿದ್ವಲ್ಲ, ಪೇಪರಲ್ಲ ಒಂದು ರಟ್ಟು, ಅದನ್ನು ಇಟ್ಕೊಂಡು ಗೊಂಡೆದು ಉದ್ದ ನೋಡಿ ಈ ರೀತಿ ಕಟ್ ಮಾಡ್ಕೊಂಬಿಡಿ. ಇವಾಗ ನೋಡ್ಬೋದು ನೀವು ಈ ರೀತಿ ನಮ್ಮದು ಗೊಂಡೆಗಳು ರೆಡಿ ಆಗಿದೆ ಅಲ್ವಾ. ಇನ್ನು ನನಗೆ ಇನ್ನೊಂದು ಗೊಂಡೆಯನ್ನು ಇದಕ್ಕೆ ಹಾಕಲಿಕ್ಕೆ ಉಂಟು ಲಾಸ್ಟಲ್ಲಿ, ಅದು ಸಹ ಹಾಕ್ತೀನಿ ನಾನು. ನೋಡ್ಬೋದು ಈ ರೀತಿ ಇವಾಗ ನಮ್ಮದು ಸ್ಯಾರಿದು ಗುಚ್ಚು ರೆಡಿ ಆಗಿದೆ. ಈಗ ಲಾಸ್ಟ್ ಒನ್ ಗುಚ್ಚನ್ನು ನಾನು ಹಾಕ್ತಾಯಿದ್ದೀನಿ, ನೀವು ನೋಡ್ಬೋದು ಇಲ್ಲಿ. ಇದು ಬಂದ್ಬಿಟ್ಟು ಲಾಸ್ಟ್ ಒನ್ ಆಯಿತಾ. ನೋಡಿ ಈ ರೀತಿ ಮೆಲ್ಲ ದಾರನ ಎಳ್ಕೊಂಬಿಡಿ, ಎಲ್ಲಿಗೆ ಬೇಕು ಕರೆಕ್ಟಾಗಿ ನೋಡಿಕೊಂಡು ಫೋಲ್ಡನ್ನು ಮಾಡಿ. ಸುಮ್ಮನೆ ಯಾಕೆ ಅಂದರೆ ಹೆಚ್ಚಿಗೆ ನಾವು ಇಟ್ಕೊಂಡು ಫೋಲ್ಡನ್ನು ಮಾಡಿ ದಾರಾನ ವೇಸ್ಟ್ ಮಾಡಬಾರ್ದಲ್ವ. ಹಾಗಾಗಿ ನಿಮ್ಗೆ ಎಷ್ಟು ಉದ್ದಕ್ಕೆ ಗೊಂಡೆ ಬೇಕು ನೋಡಿ ಅಲ್ಲಿಗೆ ಬರುವಾಗ ಕರೆಕ್ಟಾಗಿ ಅದನ್ನು ಟೈಟಾಗಿ ಇಟ್ಕೊಂಡ್ಬಿಟ್ಟು ಈ ರೀತಿ ದಾರಾನ ಸುತ್ತಿ ಅದನ್ನು ಸಹ ಕಟ್ ಮಾಡ್ಕೊಂಬಿಡಿ ಆಯಿತಾ. ನೋಡಿ ಈ ರೀತಿ ಗೋಲ್ಡನ್ ಥ್ರೆಡನ್ನು ಸುತ್ತಿಬಿಡಿ, ಸುತ್ತಬಿಟ್ಟು ಅದನ್ನು ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸೂಜಿಯಿಂದ ಒಂದು 2-3 ಗಂಟನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಲಾಕ್ ಮಾಡಬೇಕು ನಾವು. ನೋಡ್ಬೋದು ನೀವಿಲ್ಲಿ ಈ ರೀತಿ ನಾನು ಸರಿಯಾಗಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಲಾಕನ್ನು ಮಾಡಿ ಆದಮೇಲೆ ಗೋಲ್ಡನ್ ಥ್ರೆಡನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ ಫಸ್ಟ್. ನೆಕ್ಸ್ಟ್ ಇವಾಗ ನಾವು ಗೊಂಡೆದು ಹೈಟಿಗೆ ಒಂದು ಕಟ್ ಮಾಡಿದ್ವಲ್ವ ಅದನ್ನು ಇಟ್ಕೊಂಡು ನೋಡಿ ಗೊಂಡೆನ ಕಟ್ ಮಾಡಿ. ಅದಾದಮೇಲೆ ನೀವು ನೋಡ್ಬೋದು ಇವಾಗ ನಂದು ಫುಲ್ಲು ಇದು ಸ್ಯಾರಿ ಕಂಪ್ಲೀಟ್ ಆಯ್ತಾ ಅಲ್ವಾ. ಗೊಂಡೆನ ಕಟ್ಟಿ ಆದಮೇಲೆ ಇದು ಯಾವ ರೀತಿ ಕಾಣ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ನಂದೀಗ ಫುಲ್ ಸ್ಯಾರಿದು ಸೆರಗು ಕಂಪ್ಲೀಟ್ ಆಯಿತು. ನೀವು ನೋಡ್ಬೋದು ನಾನು ಒಂದೊಂದು ಕಲರನ್ನು 5 ಗುಚ್ಚನ್ನು ಕಟ್ಕೊಂಡಿದ್ದೀನಿ. ಸೊ ನೀವು 2 ಗುಚ್ಚನ್ನು ಕಟ್ಕೊಳ್ತೀರಾದರೆ ಅದನ್ನು ಕೂಡ ಕಟ್ಕೊಳ್ಬೋದಾಯ್ತಾ, ಅದು ನಿಮ್ಮ ಇಷ್ಟ. ನೋಡ್ಬೋದು ನೀವಿಲ್ಲಿ ಎಷ್ಟು ಚೆಂದ ಬಂದಿದೆ ಅಂತ. ನಿಜ ಹೇಳಬೇಕಂದ್ರೆ ಇದು ತುಂಬಾ ಚೆಂದ ಕಾಣ್ತಾ ಇತ್ತು, ಒಂಥರ ಸಿಂಪಲ್ ಆಗಿ ಕೂಡ ಇತ್ತು, ಬಟ್ ಚೆಂದ ಕಾಣ್ತಾ ಇತ್ತು. ಇದು ಗುಚ್ಚುಗಳನ್ನು ಕೂಡ ಕೆಲವರು ತೀರಾ ಚಿಕ್ಕದು ಮಾಡ್ಕೊಳ್ತಾರೆ, ಬಟ್ ಅದಷ್ಟು ಒಳ್ಳೇದು ಕಾಣಲ್ಲ ನನಗೆ. ಹಾಗಾಗಿ ನಾನು ಸ್ವಲ್ಪ ಎಲ್ಲ ಗುಚ್ಚನ್ನು ಕೂಡ ಒಂಚೂರು ಉದ್ದನೇ ಇಡ್ತೀನಿ ಆಯಿತಾ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ತುಂಬಾ ಚೆಂದ ಬಂದಿದೆ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ, ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರೆಯೋಕ್ಕೆ ಹೋಗಬೇಡಿ ಆಯಿತಾ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಮ್ಮ ಚಾನಲಲ್ಲಿ ನಾವು ಇದೇ ರೀತಿ ಕಟ್ಟಿಂಗಿದ್ದು ಎಲ್ಲ ಬಟ್ಟೆಗಳ ಕಟ್ಟಿಂಗಿದ್ದು, ಸ್ಟಿಚಿಂಗಿದ್ದು, ಗೊಂಡೆದು, ಸೊ ಈ ಟೈಪಲ್ಲಿ ಎಲ್ಲ ವೀಡಿಯೋಸನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ. ನಿಮಗೆ ಇಂಟ್ರೆಸ್ಟ್ ಇದ್ದು ಟೈಮ್ ಇದ್ದರೆ ಒಂದು ಸಲ ಹೋಗಿ ಚೆಕ್ ಮಾಡಿ ಆಯಿತಾ. ನೋಡ್ಬೋದು ಫೈನಲ್ ಆಗಿ ಇದರದ್ದು ಸ್ಯಾರಿದು ಲುಕ್ ಅನ್ನೋದು ಈ ರೀತಿ ಬಂದಿತ್ತು ಆಯಿತಾ. ಗೊಂಡೆಗಳದ್ದು ನೋಡ್ಬೋದು ನೀವು ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ, ತುಂಬಾ ಹೈಲೈಟಾಗಿ ಕಾಣ್ತಾ ಇತ್ತು, ಚೆಂದ ಇತ್ತು. ಮತ್ತು ಇದನ್ನು ನಾನು ಅವರಿಗೆ ತೋರಿಸಿದೆ ಆಯಿತಾ ಮಾಡಿದ್ದು, ಬಟ್ ಅವರಂತೂ ತುಂಬ ಖುಷಿಯಾದರು. ಸಾಕು ನನಗೆ ಇಷ್ಟೇ ಬೇಕಿತ್ತು ಅಂತ ಹೇಳಿದ್ರು. ಮತ್ತು ಸ್ಟೋನೆಲ್ಲ ಆ್ಯಡ್ ಮಾಡಿದರೆ ಇನ್ನೂ ಚೆಂದ ಆಗ್ತಿತ್ತು ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಬೇಡ ಸ್ಟೋನೆಲ್ಲ ಅಂದರೆ ಅವರಿಗೆ ಸ್ಟೋನೆಲ್ಲ ಇಷ್ಟ ಇಲ್ವಂತೆ. ಹಾಗಾಗಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಯಾರೆಲ್ಲ ಟ್ರೈ ಮಾಡಿಲ್ಲ ನೋಡಿ, ಗುಂಡೆನ ಕಟ್ಕೊಳ್ಬೇಕು ನಮಗೆ ಆಗಲ್ಲ ಅಂತೀರಲ್ವ, ಅಂಥವ್ರಿಗೆಲ್ಲ ಈ ವಿಡಿಯೋ ನೋಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯಿತಾ. ಯಾರೆಲ್ಲ ಸ್ಯಾರಿನ ತೆಗೊಂಡಿದ್ದೀರಾ ನೋಡಿ.